ಸೂರ್ಯ, ಇನ್ನು ನಿನಗೆ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ಏ ಆನಂದ್, ನಿನ್ನ ನಾನು ನಮ್ಮ ಮಾವ ಕೇಳ್ಕೊಳ್ಳೋಕೆ ನನಗೆ ಹೇಸಿ ಆಗ್ತಿದೆ. ಕಣ್ಣು ಹಾಕಿದ ಮನೆಯ ಕಣ್ಣು ಹಾಕೋ ನೀತಿಗೆ ನಾಯಿ. ನಮ್ಮ ಆಫೀಸ್ನಲ್ಲಿ ಹಣ ಕದಿ ಅಂತ ಕದಿಮ ಕಳ್ಳ ಹಾಕ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೂರ್ಯ, ಯಾಕೋ ಹಿಂಗ್ ಕಿರ್ಚಾಡ್ತಿದ್ಯಾ? ನನ್ನ ಮೇಲೆ ಯಾಕೆ ಇಷ್ಟೊಂದು ರೇಗಾಡ್ತಿದ್ಯಾ? ಅವನೇನ್ ತಪ್ಪು ಮಾಡ್ದ ಅಂತ? ಏ ಅಕ್ಕ, ನಮ್ಮ ಆಫೀಸ್ನಲ್ಲಿ ಬ್ಯಾಂಕ್ ಹಣ ಕಟ್ಟೋಕ್ಕಿಂತ ದುಡ್ಡು ಮಡಗಿದ್ರೆ ಕದ್ದು ತನ್ನ ರೂಮಲ್ಲಿ ಮಡ್ಕೊಂಡಿದ್ದ. ಸಿಕ್ಬಿದ್ದವನೆ ನಿಂತ್ಕೊಂಡು ತಪ್ಪಬೇಕಾ? ಸೂರ್ಯ, ನಿನಗೆ ನನ್ನ ಆಫೀಸ್ನಲ್ಲಿ ಎಲ್ಲ ಹೇಳಿದ್ದೀನಿ. ಆ ಹಣ ನಾನು ಕದ್ದಿಲ್ಲ ಕಣೋ. ಆ ದುಡ್ಡು ನನ್ನ ರೂಮ್ಗೆ ಹೇಗೆ ಬಂತು ಅಂತ ನನ್ ನಿಜವಾಗ್ಲೂ ಗೊತ್ತಿಲ್ಲ. ಸೂರ್ಯ, ನಾನು ಕಳ್ತನ ಮಾಡೋಷ್ಟು ಅಯೋಗ್ಯ ಅಲ್ಲ ಕಣ. ನನ್ನ ನಂಬ ಸೂರ್ಯ. ನಂಬಿದ್ರು ನೋಡ, ಮಾಡೋದೆಲ್ಲ ಮಾಡಿ ಮಳ್ಳು ತರ ನಾಟಕ ಆಡ್ಬೇಡ. ನೀನೇ ಕಳ್ತನ ಮಾಡಿದ್ರು ಒಪ್ಪೋ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಜಾನ ಹೊರ ತಕ್ಕಾಕಿಸ್ತೀನಿ. ಸೂರ್ಯ, ಸೂರ್ಯ, ಏನ್ ಹೇಳ್ತಾ ಇದ್ದೀನಿ ನೀನು? ಈ ಅಯೋಗ್ಯ ಕಳ್ತನ ಮಾಡಿದಾನ. ಅಯ್ಯೋ ಅಯ್ಯೋ, ಈ ಕಠೋರ ಸತ್ಯವನ್ನ ನಾನು ಅರ್ಗಿಸ್ಕೊಳ್ಳಪ್ಪ. ಸತ್ಯ ನಿಷ್ಠೆ ಎಂಬ ಅಮೃತವನ್ನು ನೀಡಿ ಬೆಳೆಸ್ತೆ. ನನ್ನ ತಾಯಿಯ ಗರ್ಭದಲ್ಲಿ ನಿನ್ನ ಕಳ್ಳ ಮಗನಿಗೆ ಜನ್ಮವನ್ನು ಕೊಡಿಸಿದೆಯಪ್ಪ ದೇವರು. ಮಾಡುದಲ್ಲ ಮಾಡ್ಬಿಟ್ಟು ಮೋಸನ ಕಂಡಿದ್ದಾಗ್ತೇನೋ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಅವನಂದು ಯಾವುದೇ ಕಾರಣಕ್ಕೂ ಅವನು ಕಳ್ತನ ಮಾಡೋಕ್ ಸಾಧ್ಯನೇ ಇಲ್ಲ. ನೋಡಿ, ವಿಚಾರ ಮಾಡ್ದೆ ಹೀಗೆಲ್ಲ ಮಾತಾಡ್ಬೇಡಿ ಅಂದ್ರೆ ಯಾರಾದ್ರೂ ಕದ್ದು. ರೀ, ಏನೋ ಸಂಚಿದೆ ರೀ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದ್ರೆ. ಏ ಅಕ್ಕ, ಏನ್ ಮಾತಾಡ್ತಾ ಇದೀಯಾ? ಹಾಗಾದ್ರೆ ನಾನೇ ಏನೋ ಸೆಟ್ ಮಾಡಿ ಇವನನ್ನ ಅಪರಾಧಿಸ್ತಾನ ನಿಲ್ಲಿಸ್ತೀನಿ ಅಂತ ನೀನ್ ಮಾತಿನರ್ಥ? ಯಾಕೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಡ್ಕೊಂಡು ಯಾಕೆ ನಡ್ಕೊಳ್ತಾ ಇದೀಯಾ? ಅಲ್ಲ, ನನ್ನ ರೂಮಲ್ಲಿ ಯಾರಾದ್ರೂ ಕಳ್ತನ ಮಾಡಿ ದುಡ್ಡು ಬಚ್ಚಿಟ್ಟಿದ್ರೆ ಅದೇನ್ ಸಾಧ್ಯ ಆಗುತ್ತೆ ಹೇಳ? ನಿನ್ ತಮ್ಮ ಅಷ್ಟಲ್ಲಿ ಮುಟ್ಟಲ್ಲ ಅಂತ ತಿಳ್ಕೊಬೇಡ. ಆಫೀಸ್ನಲ್ಲಿ ಎಲ್ಲರನ್ನು ವಿಚಾರಿಸ್ತೀನಿ. ಎಲ್ಲರೂ ದೂರ ಆಡಿದ್ದು ಈ ಕಳ್ಳನ ಮೇಲೆ. ನೀನು ಒಂದು ಪರಾಮರ್ಶೆ ಮಾತಾಡಬೇಡ. ಇವನೇ ಕಳ್ತನ ಮಾಡಿದ್ರು. ಸೂರ್ಯ, ಮಾತ್ಗೂ ಕಳ್ಳ ಅಂತ ಕರಿಬೇಡ ಕಣೋ. ಸೂರ್ಯ, ನನಗೂ ಒಂದು ಮನಸ್ಸಿದೆ. ಆ ಮನಸ್ಸಿಗೆ ನೋವಾಗುತ್ತೆ ಕಣ ಸೂರ್ಯ, ನೋವಾಗುತ್ತೆ. ಕಪಟ, ಮೋಸ, ವಂಚನೆ ಮಾಡೋನಂತಾನಲ್ಲ ಕಣ. ತಂದೆ ತಾಯಿ ಇಲ್ಲದ ತಬ್ಬಲಿ ಆದ್ರು ನನ್ನ ತಂದೆ ತಾಯಿ ಹೆಸರಿಗೆ ಕಳಂಕ ತರ ಕೆಲಸ ಮಾಡಲ್ಲ ಕಣ ಸೂರ್ಯ. ನನ್ನ ಅರ್ಥ ಮಾಡ್ಕೊಡು ಸೂರ್ಯ, ನನ್ನ ನೋಡಿ, ಆನಂದ್ರನ್ನ ಕಳ್ತನ ಮಾಡುತ್ತ ವ್ಯಕ್ತಿ ಅಲ್ಲ ರೀ. ಯಾಕೆಂದ್ರೆ ಮಾನನೇ ತನ್ನ ಪ್ರಾಣ ಅಂತ ತಿಳ್ಕೊಂಡಿರೋಂತ ಮನುಷ್ಯ. ಅವ್ರ ಜೊತೆ ಎಷ್ಟು ವರ್ಷದಿಂದ ಈ ಮನೇಲಿ ಇದ್ದೀರಾ? ನನಗಿಂತ ಚೆನ್ನಾಗಿ ನಿಮ್ಗೆ ಅವ್ರ ಬಗ್ಗೆ ಮುಚ್ಚ ಬಾಯ್. ಏನ್ ದೊಡ್ಡ ಮನೆ ಹಚ್ಚಿದ್ದಾರೆ, ನನಗೆ ಬುದ್ಧಿ ಹೇಳ್ಕೊಂಡ್ಬಿಟ್ಟು. ಮಾವ, ಕಳ್ತನ ಮಾಡಿ ಸಿಕ್ಕಿದ್ರು ನನ್ನ ರಕ್ಷಣೆ ಮಾಡ್ತಿರೋ ಇಲ್ಲ ಮಾಡಿ ತಪ್ಪೆ ಶಿಕ್ಷೆ ಕೊಡ್ತಿರೋ? ಏನು ನಿರ್ಧಾರ ಮಾಡಿ. ಜನ್ಮ ಕೊಟ್ಟ ತಂದೆ ತಾಯಿ ಮೋಸ ಮಾಡೋದು, ಹುಣ್ಣು ಮನೆಗೆ ಜಂಟಿ ಎಣಿಸೋರು, ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಂಡವ್ರ ಮನಸ್ಸಿಗೆ ಬೆಂಕಿ ಹಾಕೋರ್ಗೆ ವಿಷ ಸರ್ಪಕ್ಕೆ ಹೋಲಿಸಂತೆ. ಸೂರ್ಯ, ಎಂತ ವಿಶ್ವಾಸಘಾತಕರು ಈ ಮನೆ ಇರಬಾರ್ದು. ಮೊದ್ಲು ನನ್ನ ಕತ್ತಿಡ್ದು ಈ ಮನೆ ಮನ್ಸನ್ನ ಇಷ್ಟದ ಕಲ್ ಮಾಡ್ಕೋಬೇಡಿ ಅಂದ್ರೆ ಆನಂದು ಯಾವುದೇ ಕಾರಣ
ಕಾರಣಕ್ಕೂ ಕಳ್ತನ ಮಾಡಕ್ ಸಾಧ್ಯ ಇಲ್ಲ. ಹೇ ಸೂರ್ಯ, ನೋಡು, ಈ ತುಂಬಿದ ಮನೆನ ಹೊಡೆಯೋ ರೀತಿ ಮಾಡ್ಬೇಡ್ವೋ, ನಿನ್ನ ಕೈ ಮುಗಿದಕ್ಕೆ ಹೇಳ್ಕೊಳ್ತೀನಿ ಕಣೋ. ಹೌದ್ರಿ, ಚಿಕ್ಕಮ್ಮನ ಮಾತ ದಯವಿಟ್ಟು ಪರೀಕ್ಷೆ ಮಾಡಬೇಡಿ. ಏನಂದ್ರೆ ಇದು ಕಳ್ಳರ ಮನೆ ಅಲ್ಲ. ನ್ಯಾಯ ನೀತಿ ಧರ್ಮಕ್ಕೆ ಗೌರವ ಕೊಡುವಂತ ಮರ್ಯಾದೆ ಮನೆ. ಇಲ್ಲಿ ಕಳ್ಳರು ಕಾಕೋಕೆ ಜಾಗ ಇಲ್ಲ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಬೇಕು. ಇಂಥ ಒಂದು ಸಂದರ್ಭ ನನ್ನ ಬಾಳಿನಲ್ಲಿ ಕೂಡಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನೊಬ್ಬ ನತದೃಷ್ಟ ಹತ್ಗೆ, ನಾನೊಬ್ಬ ನತದೃಷ್ಟ. ಬೆಂಕಿಯಲ್ಲೇ ಅರಳಿದ ಹೂವಾಗಿ ಇಂಥ ಅಪನಿಂದನೆಗಳ ಮಧ್ಯೆ ಬೆಳೆದು ಆದ್ರೆ ಯಾವುದೇ ತಪ್ಪನ್ನು ಮಾಡದೆ ಶಿಕ್ಷೆಗೆ ಅರ್ಹನಾಗಿ ನಿಂತಿದ್ದೀನಮ್ಮ, ಶಿಕ್ಷೆಗೆ ಅರ್ಹನಾಗಿ ನಿಂತಿದ್ದೀನಿ. ಅಣ್ಣ ಅಣ್ಣ, ನಾನ್ ನಿನ್ನಲ್ಲಿ ಕೇಳ್ಕೊಳ್ದಿಷ್ಟೇ ಅಣ್ಣ. ನಾನು ನಿಜವಾಗ್ಲೂ ಕಳ್ತನ ಮಾಡಿಲ್ಲ ಅಣ್ಣ. ಅಣ್ಣ, ಆ ದುಡ್ಡು ನನ್ನ ರೂಮ್ಗೆ ಹೇಗೆ ಬಂತು ಅಂತ ಗೊತ್ತಿಲ್ಲ ಅಣ್ಣ. ಈ ಮಾತು ನಿನ್ನ ಪಾದ ಸಾಕ್ಷಿ ಅಣ್ಣಗೂ ಸತ್ಯ ಅಣ್ಣ. ನನ್ನ ನಂಬಿ ಅಣ್ಣ. ನಿನ್ನ ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಸಮಯದಲ್ಲಿ ವಿಸಾಕಿ ಸಾಧಿಸಬೇಕಾಗಿದೆ. ನಿನ್ನ ಜನ್ಮ ನಕ್ಷತ್ರವನ್ನು ತಿಳಿದು ನಿನ್ನ ಸಾಕಿ ಬೆಳೆಸಿ ತಪ್ಪು ಮಾಡ್ಬಿಟ್ಟೆ ಕಣೋ, ತಪ್ಪು ಮಾಡ್ಬಿಟ್ಟೆ. ಆದ್ರೆ ನೀನು ಈ ಮನೆಯ ಘನತೆ ಗೌರವಕ್ಕೆ ಮಸಿ ಬಂದ್ಬಿಟ್ಟಿಯಲ್ಲೋ. ಸೂರ್ಯ, ಈ ಪಾಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನೀನೇ ತೀರ್ಮಾನ ಮಾಡು. ಅವ ಶಿಕ್ಷೆ ನೀಡುವಾಗ ಅಣ್ಣ ತಮ್ಮ ಬಂಧು ಬಳಗ ಯಾವುದು ನೋಡದೆ ತೀರ್ಕೊಟ್ಟು ಬಂದಿರೋಂತಹ ವಂಶ ನಮ್ದು. ಕಳ್ತನ ಮಾಡಿ ಸಿಕ್ಬಿದ್ದವರು ಈ ಆರೋಪಿನ ಈ ಊರಿಂದ ಹೊರಹಾಕ್ಬೇಕು. ಇವನು ನಮ್ ಕಣ್ಣಿಗೆ ಕಾಣಿಸಬಾರ್ದು. ಇದೇ ನಾನು ಕೊಡ್ತಾರೋ ತೀರ್ಪು. ಸೂರ್ಯ, ಸೂರ್ಯ, ಇಲ್ಲೋಡು, ಉರಿತಾ ಇರೋ ಬೆಂಕಿಗೆ ಮತ್ತೆ ತುಪ್ಪ ಸುರಿದು ಅದನ್ನ ಜಾಸ್ತಿ ಮಾಡಬೇಕು. ದಯವಿಟ್ಟು ಈ ತುಪ್ಪದ ಮನೆಗೆ ಅನಾಹುತ ಮಾಡಬೇಡ್ವ. ನನ್ನ ಮಾತನ್ನ ಕೇಳು ಸೂರ್ಯ. ಬರ್ದಿ ಮುಂಚೆ ಬಾಯ್ಲ ತಪ್ಪಾಡ ಪರವಶ ಮಾತಾಡಿ ಶಿಕ್ಷೆಗೆ ಗುರಿ ಆಗ್ಬೇಡ. ಈ ಪಾಪಿನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಏಸಿಗೆ ಆಗ್ತದೆ. ಯಾವ ಜನ್ಮದ ತಪ್ಪಿಗಪ್ಪ ನನಗೆ ಶಿಕ್ಷೆ. ನಾನು ಕೈ ತುತ್ತು ಹಾಕಿ ಬೆಳೆಸಿದ್ದು ಇಂಥ ನೀಚ ಪ್ರಾಣಿ. ಇವನನ್ನ ಸಾಕಿ ಬೆಳೆಸೋದಕ್ಕಿಂತ ಒಂದೇ ಒಂದು ತೆಂಗಿನ ಗಿಡವನ್ನು ನೆಟ್ಟು ಸಾಕಿ ಬೆಳೆಸಿದ್ರೆ ಅದು ಕಷ್ಟ ಕಾಲದಲ್ಲಿ ಫಲ ಕೊಟ್ಟು ಕಾಪಾಡ್ತಾ ಇತ್ತು. ಆದ್ರೆ ಈ ಪಾಪಿ ಬೆಂಕಿ ಹಾಕಿ ಸುಟ್ಟು ಬಿಟ್ಟ. ಕೈ ಕಟ್ಕೊಂಡು ಮಾವ, ಅವನೇನಾದ್ರೂ ಇದೇ ಮನೇಲಿ ಇರ್ತಾನೆ ಅಂದ್ರೆ ನಾನೇ ಮನೆ ಬಿಟ್ಟು ಹೊರ ಹಾಕ್ಬೇಕಂದ್ರೆ ವಿಚಾರ ಇರಲಿ. ಮಾವ, ನಿಮ್ಗೆ ನಿಮ್ ಬಾಮೈದ ಬೇಕು,
ಇಲ್ಲ ನಿಮ್ಮ ತಮ್ಮ ಬೇಕು ನೀವೇ ನಿರ್ಧಾರ ಮಾಡಿ. ದಂಡನ ಪರವುದು ಇನ್ಯಾರ ದುಡಿಯುವ ಶಾಪಕ್ಕೆ ಒಪ್ಪನಾಗಲು ಸುಖಿಸುವವರಕ್ಕೆ ಇನ್ಯಾರು ನೀತಿ ನ್ಯಾಯವ ಇಲ್ಲವಾಗಿದೆ ನಿನ್ನ ಕಥೆಯಲ್ಲಿ ಏನು ಹೇಳಲಿ. ಅಣ್ಣ, ನನ್ನಂತ ಪಾಪಿನ ತಮ್ಮನಾಗಿ ಪಡೆದದ್ದಕ್ಕೆ ಜೀವನ ಪೂರ್ತಿ ಕಣ್ಣೀರಲ್ಲ ಕೈ ತೊಳೆಯಲ್ಲ ಆಗೋಯ್ತಲ್ಲ ನಿನ್ ಪರಿಸ್ಥಿತಿ. ಆದ್ರೆ ಈ ನಿನ್ನ ತಮ್ಮ ಯಾವುದೇ ತಪ್ಪನ್ನು ಮಾಡಿಲ್ಲ ಅಣ್ಣ, ಯಾವುದೇ ತಪ್ಪನ್ನು ಮಾಡಿಲ್ಲ. ನಿನ್ನ ಹೆಸರಿಗೆ ಕಳಂಕ ತರುವಂತ ಕೆಲಸನ ಈ ತಮ್ಮ ಯಾವತ್ತೂ ಮಾಡಲ್ಲ ಅಣ್ಣ, ಯಾವತ್ತೂ ಮಾಡಲ್ಲ. ಆದ್ರೆ ಇಂದು ಪರಿಸ್ಥಿತಿಗೆ ಕೈಗೊಂಬೆ ಆಗಿ ಕಳಂಕಿತನಾಗಿ ಅಪರಾಧಿ ಸ್ಥಾನದಲ್ಲಿ ಅಣ್ಣ, ನನ್ ಜನ್ಮ ಕೊಟ್ಟದ್ದ ನಮ್ಮ ತಂದೆ ತಾಯಿ ಮೇಲೆ ಹಣೆ ಮಾಡಿರ್ತೀನಿ ಅಣ್ಣ. ನಾನು ಕಳ್ತನ ಮಾಡಿ ಅಣ್ಣ, ನನ್ ನಂಬಿ ಅಣ್ಣ. ಅಣ್ಣ ಪದೇ ಪದೇ ಈ ನಿನ್ನ ಪಾಪಿಷ್ಟ ಕೈಗಳಿಂದ ನಿನ್ನ ಕೈಗಳನ್ನ ಮುಟ್ಬೇಡ ಕಣೋ, ಮುಟ್ಬೇಡ. ಮಾತಾ ಪಿತೃಗಳ ಮೇಲೆ ಆಣೆ ಮಾಡುವ ಯೋಗ್ಯತೆ ನಿನಗಿಲ್ಲ ಕಣೋ. ನೀನೊಬ್ಬ ದ್ರೋಹಿ. ಸಂಬಂಧಗಳ ಬಾಂಧವ್ಯನ ಗೊತ್ತಿರುವಂತ ನೀಚ ಕಣೋ. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕೊಂಡು ಈ ಹಣ್ಣಿನ ಮೇಲೆ ಕಿಂಚಿತ್ ಅಭಿಮಾನ ಇದೆ. ಈ ಮನೆ ಬಿಟ್ಟು ನನ್ನ ಕಣ್ಣು ಕಾಣಿಸ ದೂರ ಈ ಅಣ್ಣನ ಋಣದ ಭಾರವನ್ನ ತೀರಿಸ್ದಂಗಾಗುತ್ತೆ. ಏನ್ ಮುಂದೆ ಇವನ್ಗೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಮನೆ ಆಸ್ತಿ ಐಶ್ವರ್ಯ ಎಲ್ಲ ಸೂರ್ಯನಿಗೆ ಸೇರಿರ್ತಕ್ಕಂಥ. ಇವನಿಗೆ ಹುಟ್ಟು ಬಟ್ಟೆಯನ್ನ ಬಿಟ್ಟು ಇವನ ಸಹಾಯಕ್ಕೆ ಏನಾದ್ರೂ ಪದ್ಧತಿ ಆದ್ರೆ ಈ ಸಮಾಜದಲ್ಲಿ ನೀನು ವಿಧಿವೆ ಆಗಿರ್ತೀಯ. ಬಾಳೆಂದು ನಂದನ ಅನುರಾಗ ಬಂಧನ ಅನುರಾಗ ಬಂಧನ ಬಾಳೆಂದು ನಂದನ ಅನುರಾಗ ಬಂಧನ ಅಣ್ಣ ಅಣ್ಣ, ನನ್ನ ಈ ಮನೆಯಿಂದ ಹೊರಹಾಕ್ಬಿಡಿ ಅಣ್ಣ. ಅಣ್ಣ, ಇಲ್ಲೇ ನೀ ಪಾದ ಸೇವೆ ಮಾಡ್ಕೊಂಡಿರೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡೋಣ, ನನಗೊಂದು ಅವಕಾಶ ಮಾಡಿಕೊಡಿ. ಇದು ಕಳ್ಳರ ಸಂತೆ ಅಲ್ಲ ಕಣೋ, ಇದು ಕಳ್ಳರ ಸಂತೆ ಅಲ್ಲ, ಇದು ಬಾಳಿ ಬದುಕಿದ ಮನೆ. ಈ ಮನೇಲಿ ಬಾಳೋ ಯೋಗ್ಯತೆ ನಿನಗಿಲ್ಲ. ಏನ್ ನೋಡ್ತಾ ಚಿಕ್ಕಪ್ಪ ನನಗೇನ್ ಮಾಡ್ಲಿ, ನನ್ನ ಮೈದಿನ ನಾಯಿ ಕಾಪಾಡ್ಕೊಳ್ಳಿ ದೇವ್ರೇ.
ನನ್ನ ಅದೃಷ್ಟಗೋಸ್ಕರ ನೀವ್ಯಾಕೆ ಕಣ್ಣೀರು ಹಾಕ್ತಿದ್ರ ಅದಕ್ಕೆ? ಈ ನಿಮ್ಮ ಕಣ್ಣೀರು ಈ ಮನೆಗೆ ಶ್ರೇಯಸ್ ತರೋಲ್ಲ ತಾಯಿ. ತಪ್ಪು ಮಾಡಿರುವುದು ನಾನು. ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಆದರೂ ನನಗೆ ಇರಲಿ. ಅದಕ್ಕೆ ಈ ಮಾನವಂತರ ಮನೆಯ ಅನ್ನದ ಋಣ ಇವತ್ತಿಗೆ ನನ್ನ ಪಾಲಿಗೆ ತೀರೋಯ್ತು. ಹೊತ್ತಿಗೆ ಈ ನನ್ನ ತಾಯಿಯ ಕೈ ತುತ್ತು ಭಾಗ್ಯ ತಿನ್ನೋ ಕೈ ತುತ್ತು ಭಾಗ್ಯ ಕೂಡ ಇವತ್ತಿಗೆ ಇಲ್ಲ ಅಮ್ಮ, ಇವತ್ತಿಗೆ ಇಲ್ಲ. ಈ ನನ್ನ ತಂಗಿಯ ಮಮತೆನ ಕಾಣೋ ಋಣ ಕೂಡ ಇವತ್ತಿಗೆ ತೀರೋಯ್ತು. ಹೊತ್ತಿಗೆ ಇದೆಲ್ಲ ನನ್ನ ಪೂರ್ವ ಜನ್ಮದ ಪಾಪ ಕರ್ಮಗಳು. ಅದನ್ನ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಸೂರ್ಯ ನನ್ನನ್ನ, ಆನಂದ್, ನೀನ್ ನಿಮ್ಮ ಮನೇಲಿ ಇರೋದು ನನಗೆ ಇಷ್ಟ ಇಲ್ಲ, ನೀನು ಎಲ್ಲಾದ್ರೂ ದೂರ ಹೊಟ್ಟೋಗು ಅಂತ ಹೇಳ್ಬಿಟ್ಟಿದ್ರೆ ನಾನು ನಗ್ನಗ್ತಾ ಮನೆ ಬಿಟ್ಟು. ಆದ್ರೆ ಕಳ್ಳ ಎಂಬ ಪಟ್ಟವನ್ನು ಒತ್ಕೊಂಡು ಹೋಗ್ಲಿಕ್ಕೆ ನನಗೆ ಸಂಕಟ ಆಗ್ತಿದೆ. ಅದಕ್ಕೆ ಸಂಕಟ. ನಾನು ಕಳ್ತನ ಮಾಡಿಲ್ಲ. ಅದಕ್ಕೆ ನಾನು ಕಳ್ತನ ಮಾಡಿಲ್ಲ. ನೀವಾದ್ರೂ ನನ್ನ ನಂಬಿ. ಅದಕ್ಕೆ ಹೌದಪ್ಪ, ಹೌದು. ನೀನು ಯಾವುದೇ ಕಾರಣಕ್ಕೂ ಕಳ್ತನ ಮಾಡಕ್ ಸಾಧ್ಯತೆ ಇಲ್ಲ. ನೀನು ನನ್ನ ಮಗ ಕಣೋ, ನನ್ನ ಮಗ. ಅದಕ್ಕೆ ನೀವು ನನ್ನ ತಾಯಿ ಅಲ್ವಾ, ಅದಕ್ಕೆ ನೀವು ನನ್ನ ನಂಬ್ತಾ ಇದ್ದೀರಾ. ಆದ್ರೆ ಈ ಲೋಕದ ಜನರು ನನ್ನನ್ನು ನಂಬೇಕಲ್ಲ. ಈ ನನ್ನ ತಂಗಿ ಲಕ್ಷ್ಮಿ ನನ್ನನ್ನು ನಂಬೇಕಲ್ಲ. ಅದಕ್ಕೆ ಈ ಕಲ್ಲಿಗೆ ಒಂದು ಆಕಾರವನ್ನು ಕೊಟ್ಟಂತ ನನ್ನ ಅಣ್ಣ, ನನ್ನ ಅಣ್ಣ ನನ್ನನ್ನು ನಂಬೇಕಲ್ಲ. ಅದಕ್ಕೆ ಅಡಿಕೆಗೆ ಹೋದ್ ಮಾನ ಆನೆ ಕೊಟ್ರು ಬರಲ್ಲ ಅನ್ನೋ ಗಾದೆ ಮಾತಂತೆ ನನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಅದಕ್ಕೆ ನಾನು ಈ ಲೋಕನ ಬಿಟ್ಟು ಎಲ್ಲಾದ್ರೂ ಕಾಣದ ಲೋಕಕ್ಕೆ ಹೊಟ್ಟೋಗ್ತೀನಿ. ಅದಕ್ಕೆ ಎಂತ ಅಪಶಕನದ ಮಾತುಗಳನ್ನ ಆಡ್ಬೇಡ್ವೋ, ಆಡ್ಬೇಡ್ವೋ. ಅಣ್ಣ, ಅಣ್ಣ, ನೀನ್ ಕಳ್ತನ ಮಾಡ್ತೀಯ? ಇಲ್ಲ ಅಣ್ಣ, ಇಲ್ಲ. ನಾನು ಯಾವತ್ತು ಈ ಮನೆಗೆ ಗೃಹಲಕ್ಷ್ಮಿ ಆಗ್ಬಂತು ಆವತ್ತಿಂದ ಇಲ್ಲಿ ತನಕ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ. ನೋಡು, ಯಾರಿಗೇನ್ ಬೇಕಂದ್ರು ಅನ್ಲಿ, ಆದ್ರೆ ನೀನೆಂತವನು, ನಿನ್ನ ಕೂಡ ಎಂತದಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ನೀನಾದಷ್ಟು ಬೇಗ ಈ ಕಳಂಕದಿಂದ ಪಾರಾಗಿ ಈ ಮನೆಗೆ ಬೇಗ ಬರ್ಲಿ ಅಂತ ದೇವ್ರಿಗೆ ಅರ್ಕೆ ಕಟ್ತೀನಣ್ಣ, ಈಗಲೂ ಅರ್ಕೆ ಕಟ್ತೀನಿ. ಲಕ್ಷ್ಮಿ ಹೇಳಿದ ಮಾತುಗಳು ಅರ್ಥವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಮುಗಿಸ್ಕೊ ಬಂದ್ರಿ ಅಲ್ವಾ? ನೋಡು, ಇದೊಂದು ಕೆಟ್ಟಗಳಿಗೆ ಕಣು. ಈ ವಿಷಗಳಿಗೆ ಹೋಗಿ ನಿನಗೆ ಅಮೃತಗಳಿಗೆ ಬಂದೇ ಬರುತ್ತೆ. ಈ ಹೊತ್ತಿಗೆ ಮಾತು ಕೊಡ್ತಾ ಇದ್ದಾಳೆ. ನೋಡು, ಈ ಸಮಾಜದಲ್ಲಿ ಉತ್ತಮವಾಗಿ ಬೆಳೆದು ಮರ್ಯಾದೆ ಮಾಡಿ ಕ್ಯಾನಿನ ಹಾಗೆ ಹಾಕ್ತಿಯಲ್ಲ, ನನಗೆ ಇದೆ ಕಣು. ನೋಡು, ಯಾವುದೇ ಕಾರಣಕ್ಕೂ ನೀನು ಅಳಬಾರ್ದು. ಹಾಗಂತ ನನ್ನ ಮಾತು ಕೊಡು. ಆಗ್ಲಿ ಅದಕ್ಕೆ ಆಯ್ತು. ನಾನು ನ್ಯಾಯ ಮಾರ್ಗದಲ್ಲಿ ನಡೆದು ನಾನು ಕಳ್ಳ ಅಲ್ಲ ಅಂತ ಈ ಪ್ರಪಂಚಕ್ಕೆ ತೋರಿಸ್ತೀರಿ. ನಾನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿಲ್ಲ, ಉತ್ತಮವಾದ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅಂತ ಏನಾದರೂ ಒಂದು ಸಾಧನೆ ಮಾಡಿ ಈ ಜಗತ್ತೇ ಕೂಗಿ ಕೂಗಿ ಹೇಳೋ ಥರ ಮಾಡ್ತೀನಿ. ಅದಕ್ಕೆ ಮಾಡ್ತೀನಿ. ಇದು ನನ್ನ ಎತ್ತ ತಾಯಿ ಮೇಲೆ ಮಾಡ್ತಿರೋ ಹಣೆ. ಅದಕ್ಕೆ ಹಣೆ. ಒಂದು ಹೃದಯಕ್ಕೆ ಆತ್ಮಸ್ಥೈರ್ಯವ ನೀಡಿದ ಅತ್ತಿಗೆ, ಈ ಅತ್ತಿಗೆ ನನ್ನ ಹೃದಯ
ಯೋಗ ನೀಡಿದ ಅತ್ತಿಗೆ ಈ ಅತ್ತಿಗೆ ಅತ್ತಿಗೆ ತಾಯಿ ರೂಪದ ಅತ್ತಿಗೆ. ಅತ್ತಿಗೆ ನಾನಿನ್ನು ಹೋಗಿ ಬರ್ತೀನಿ ಅತ್ತಿಗೆ. ನನಗೆ ಆಶೀರ್ವಾದ ಮಾಡಿ ನಾನು ನಗ್ನಗ್ತಾ ಕಳ್ಸ್ಕೊಡಿ ತಾಯಿ. ನೀನಿದ್ರಲ್ಲಿ ಗೆದ್ದು ಬರ್ತೀಯ. ನೀನ್ ನಡೆಯೋ ದಾರಿ ಹೂವಾಗಿರುತ್ತೆ ಕಣೋ, ಹೂವಾಗಿರುತ್ತೆ. ಹೇ ಕುಲದೇವತೆ, ಹಿಂದಿಗೆ ನಿನ್ನ ಅನ್ನದ ಪಾಲಿನ ಋಣ ಮುಗಿದೋಯ್ತು ತಾಯಿ. ಇದು ನನ್ನ ಕೊನೆಯ ನಮಸ್ಕಾರಗಳಮ್ಮ, ನನ್ನ ಕೊನೆಯ ನಮಸ್ಕಾರಗಳು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲಲಿ ಒಂದು ದಿನ ಕಡಲಲ್ಲೋ ಕರಬಾರಲಿ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ